ಓಕೆ ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ನಾವು ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ ಅಲ್ವಾ? ನಾವು ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ. ದೀಕ್ಷಾಸ್ಥಾನದ ಬಗ್ಗೆ ತಿಳ್ಕೊಂಡು ನಂತರ ಬೈಬಲ್ ಯಾಕೆ ಓದಬೇಕು ಅನ್ನೋದು ಕೂಡ ಅದರದ ಒಂದು ಭಾಗವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಬೈಬಲ್ ಯಾಕೆ ಓದಬೇಕು ಅನ್ನೋದು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಯಾಕೆ ಓದಬೇಕು ಭಾಗ 6 ಅಲ್ವಾ? ಕರೆಕ್ಟಾ? ಹಾಂ, ಒಂದು ವಾಕ್ಯ ಓದೋಣ. ಎಫೆಸರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 25 ಹಾಗೂ 26. ಎಫೆಸಿ 5ನೇ ಅಧ್ಯಾಯ ವಾಕ್ಯ 25, 26. ಆಕ್ಚುಲಿ 26 ತುಂಬಾ ಮುಖ್ಯ. ಓದಿ. ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ 26ನೇ ವಾಕ್ಯ ತುಂಬಾ ಮುಖ್ಯ. 25 ಬಂದು ಏನು ಹೇಳ್ತದೆ? ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಪತ್ನಿಯರನ್ನ ಪ್ರೀತಿಸಿರಿ. ಪ್ರೈಸ್ ದಿ ಲಾರ್ಡ್. ಓಕೆ, 26 ತಗೊಳ್ಳೋಣ. 26ನೇ ವಾಕ್ಯ ಹೀಗಂತ ಹೇಳ್ತಾ ಇದೆ, ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ನಂತರ ವಾಕ್ಯೋಪದೇಶದಿಂದಲೂ ಜಲ ಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಪ್ರೈಸ್ ದಿ ಲಾರ್ಡ್. ನಾವು ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಲ್ವಾ? ಮೊದಲನೇದು ವಾಕ್ಯೋಪದೇಶ. ವಾಕ್ಯೋಪದೇಶ. ಎರಡನೇದು ಜಲಸ್ಥಾನ. ಮೂರನೇದು ಅಗ್ನಿಯ ಸ್ಥಾನ. ಅಗ್ನಿ ಅಂದರೆ ಪವಿತ್ರಾತ್ಮರ ಸ್ಥಾನ ಅಲ್ವಾ? ಪವಿತ್ರಾತ್ಮರ ಸ್ಥಾನ. ಇದು ಮೂರನ್ನು ನಾವು ತಿಳ್ಕೊಳ್ತಾ ಇದ್ವಿ. ಕಾರಣ ಏನಂತ ಹೇಳಿದ್ರೆ, ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆಯನ್ನು, ಈಗ ನಾವು ಧರ್ಮಸಭೆಗೆ ಅಧೀನರಾಗಿದ್ದೀವಿ ಅಲ್ವಾ? ಹೌದಾ? ಇದ್ದೀರಾ? ಕೇಳಿಸ್ತಾ ಇದೆಯಾ? ಬೇರೆಯವರು ಇದ್ದೀರಾ? ಪರಲೋಕ, ನಂತರ ಧರ್ಮಸಭೆ, ನಂತರ ವಿಶ್ವಾಸಿ. ವಿಶ್ವಾಸಿಗಳಂದ್ರೆ ನಾವೇ, ಬೇರೆ ಯಾರು ಅಲ್ಲ. ವಿಶ್ವಾಸಿಗಳಂದ್ರೆ ನಾವೆಲ್ಲರೂ ಸೇರಿದ್ರೇ ಧರ್ಮಸಭೆ. ಈ ಧರ್ಮಸಭೆಯನ್ನ ಪಾವನಗೊಳಿಸುವುದಕ್ಕಾಗಿ, ಅಲ್ಲಿ ವಾಕ್ಯ ಇದೆ ನೋಡಿ, ಪಾವನಗೊಳಿಸಲು ದೇವರು ಏನ್ ಮಾಡಿದ್ರು? ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಈ ಮೂರು ಪ್ರಾಣವನ್ನು ಕೊಟ್ಟು ಈ ಮೂರು ಕಾರ್ಯಗಳನ್ನು ಮಾಡಿದ್ರು. ಈ ಮೂರು ಕಾರ್ಯಗಳ ಮುಖಾಂತರ ಅವರು ಧರ್ಮಸಭೆಯನ್ನು ಪಾವನಗೊಳಿಸಿದ್ರು. ಪ್ರೈಸ್ ದಿ ಲಾರ್ಡ್. ಇದರಿಂದ ಏನು ಅರ್ಥ ಆಗ್ತದೆ ಅಂದರೆ, ನಾವು ಪಾವನರಾಗಬೇಕು ಅಂತ ಹೇಳಿದ್ರೆ ಇದು ಮೂರನ್ನು ನಾವು ಪಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಮೂರನ್ನು ನಾವು ಪಡ್ಕೊಳ್ಬೇಕು.
ಈಗ ದೀಕ್ಷಾಸ್ಥಾನ ತಗೊಂಡಿದ್ದ ತಕ್ಷಣ ನಾವು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅದಕ್ಕೊಂದು ಕಾರಣ ಇದೆ. ಕಾರಣ ಏನಂತ ಹೇಳಿದ್ರೆ, 1 ಪೇತ್ರ 1ನೇ ಅಧ್ಯಾಯ 13ರಿಂದ 16 ಓದೋಣ. 1 ಪೇತ್ರ 1ನೇ ಅಧ್ಯಾಯ. ಆದ್ದರಿಂದ ನೀವು ಸ್ವಸ್ಥ ಚಿತ್ತರಾಗಿರಿ, ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಿಮಗೆ ಲಭಿಸಿರುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರುಚ್ಛೆಗಳಿಗೆ ಈಡಾಗಿದ್ದೀರಿ. ಈಗ ಅವುಗಳಿಗೆ ಎಡೆ ಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ಓಕೆ, ನೀವು ಸಾಕು. ಈಗ ಇಲ್ಲಿ ಜಲಸ್ಥಾನದಿಂದ ನಾವು ಅನೇಕ ಜನರ ಜಲಸ್ಥಾನ ಆಗಿದೆ ಅಲ್ವಾ? ಹೌದಾ? ಆಗಿದೆಯಾ? ಆಗಿದೆ. ಆದರೆ ವಾಕ್ಯ ಏನು ಹೇಳ್ತಾ ಇದೆ? ನಿಮ್ಮನ್ನು ಕರೆದ ದೇವರು ಪರಿಶುದ್ಧರಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ಈಗ ಜಲಸ್ಥಾನ ತಗೊಂಡ ಮೇಲೆ ಅವನು ನಂತರ ವಾಕ್ಯೋಪದೇಶ ಅಂದರೆ ಅಗ್ನಿಯ ಸ್ಥಾನ ಅದು ಪಡ್ಕೊಳ್ಳೇಬೇಕು. ಅದು ಪಡ್ಕೊಂಡಾಗ ಮಾತ್ರ ಆ ಒಂದು ಅಗ್ನಿಯ ಸ್ಥಾನ ಏನು ಮಾಡುತ್ತೆ? ವ್ಯಕ್ತಿನ ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲವನ್ನ ತಿಳಿಸ್ಕೊಡುತ್ತೆ. ಇವತ್ತು ಗೀತೆ ಆಡ್ಬೇಕಾದ್ರೆ ಏನು ಆಡಿದ್ರು? ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೆ. ನನ್ನ ಗುಣ ಮಾರ್ಪಡಲಿ, ನನ್ನ ಸ್ವಭಾವಗಳು ಮಾರ್ಪಡಲಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ವಾಕ್ಯ ಒಬ್ಬ ವ್ಯಕ್ತಿ ಮಾರ್ಪಾಡಾಗಬೇಕು ಅಂತ ಹೇಳಿದ್ರೆ ಅವನು ವಾಕ್ಯೋಪದೇಶದಲ್ಲಿ ಅಂದರೆ ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳಲ್ಲಿ ಇದ್ದರೆ ಮಾತ್ರ ಅವನು ಪರಿಶುದ್ಧನಾಗಿರಲಿಕ್ಕೆ ಸಾಧ್ಯ. ಪಾಪದ ಮಾರ್ಗವನ್ನು ಅವನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವನು ನೋಡಿ, ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ, ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19-20ರಲ್ಲಿ ಬರೆದಿರುವ ಸ್ವಭಾವದಲ್ಲೇ ಅವನು ಮುಂದುವರಿತಾನೆ. ವಾಕ್ಯ ಓದೋಣ 19-20. ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಹುಡುಕುತನ, ದುಂದೌತಣ ಇತ್ಯಾದಿಗಳೇ. ಅವನು ಒಬ್ಬ ವ್ಯಕ್ತಿ ವಾಕ್ಯೋಪದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅವನು ವಾಕ್ಯೋಪದೇಶದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ಅವನು ಇಲ್ಲದೆ ಹೋದರೆ, ಆ ವಾಕ್ಯಗಳನ್ನು ಅವನು ಅಂಗೀಕಾರ ಮಾಡಿಕೊಳ್ಳದೆ ಹೋದರೆ, ಆ ವಾಕ್ಯಗಳನ್ನು ತಿರಸ್ಕಾರ ಮಾಡಿದ್ರೆ, ಅಥವಾ ನಾನೇ ಜ್ಞಾನಿ, ನನಗೆಲ್ಲ ಗೊತ್ತಿದೆ ಎಂದು ಅವನೇನಾದರೂ ಅಂದ್ಕೊಂಡಿದ್ದೇ ಆದರೆ ಅವನು ಈ ಎಲ್ಲ ಪಾಪದ ಸ್ವಭಾವಗಳಲ್ಲಿ ಅವನಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯ ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನವಾಗಿದೆ. ಆಮೇಲೆ ಬಂಡೆಯನ್ನ ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನವಾಗಿದೆ ಹಾಗೂ ದಹಿಸುವ ಬೆಂಕಿಯಾಗಿದೆ. ಒಬ್ಬ ವ್ಯಕ್ತಿಯನ್ನ ಮಾರ್ಪಡಿಸೋದು ಯಾವುದು ಅಂತ ಹೇಳಿದ್ರೆ
ಸೈತಾನನ ಸ್ವಭಾವಗಳು ಅಥವಾ ಸೈತಾನನ ವ್ಯಕ್ತಿಗಳು ಅಥವಾ ಅಥವಾ ಲೋಕದ ಬೋಧನೆಗಳು. ಪ್ರೈಸ್ ದಿ ಲಾರ್ಡ್. 21ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಂಥ ಕೃತ್ಯಗಳನ್ನು ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಇಂಥ ಕೃತ್ಯಗಳನ್ನು ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಏಕೆಂದರೆ ನಾವೆಲ್ಲರೂ ಬಲಹೀನರು, ಪ್ರತಿಯೊಬ್ಬ ವ್ಯಕ್ತಿಯೂ ಬಲಹೀನರೇ. ನಾವು ಅಂದ್ಕೊಳ್ತೀವಿ ನಾವು ಫರಿಸಾಯನಂತೆ, ಎಸ್ ನಾನು ತುಂಬ ಒಳ್ಳೆಯವನು, ನಾನು ತುಂಬ ಗ್ರೇಟ್ ಅಂತ ನಾವು ಅಂದ್ಕೊಳ್ತೀವಿ. ಸತ್ಯವಾಗ್ಲೂ ಇಲ್ಲ. ಎಲ್ಲರೂ ಬಲಹೀನರೇ. ಒಂದೊಂದು ಸ್ವಭಾವದಲ್ಲಿ ಅವನು ಬಲಹೀನನಾಗಿರ್ತಾನೆ. ಹೇಳ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲಿ ಇದೆಯಲ್ಲ, ಇಷ್ಟು ಬಲಹೀನತೆಗಳಲ್ಲಿ ಅವನು ಏನಾಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಬಲಹೀನನಾಗಿರ್ತಾನೆ. ಹಾದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ ಇತ್ಯಾದಿಗಳು. ಈ ಎಲ್ಲ ಸ್ವಭಾವಗಳಲ್ಲಿ ಯಾವುದೋ ಒಂದು ಅಥವಾ ಎರಡು ಸ್ವಭಾವದಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಇಲ್ಲ ನಾನು ಪರಿಶುದ್ಧನಾಗಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ದೇವರು ಬಿಟ್ಟರೆ ಬೇರೆ ಯಾರೂ ಆ ಮಟ್ಟಿಗೆ ಪರಿಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ದೇವರು, ನಂತರ ಮಾತೆ ಮರಿಯ, ಅವರು ಕೂಡ ಪರಿಶುದ್ಧರೇ. ಅದಕ್ಕೋಸ್ಕರನೇ ಪರಲೋಕ ಅವರನ್ನು ನಂಬರ್ ಒನ್ ಅಂತ ಹೇಳಿದ್ರೆ ಆ ದಿನಗಳಲ್ಲಿ ನಂಬರ್ 1 ಪರಿಶುದ್ಧರಾಗಿದ್ದ ವ್ಯಕ್ತಿಯನ್ನು ಆರಿಸ್ಕೊಂಡಿದ್ದು. ಇಲ್ಲಾಂದರೆ ಅವ್ರು ಪರಿಶುದ್ಧ ಇಲ್ಲ ಅಂತ ಹೇಳಿದಿದ್ರೆ ಎಲಿಜಬೆತ್ ಅವನನ್ನು ಆರಿಸ್ಕೊಳ್ತಾ ಇದ್ರು, ಅದು ಬಿಟ್ಟರೆ ಬೇರೆಯವ್ರನ್ನ ಆರಿಸ್ಕೊಳ್ತಾ ಇದ್ರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅವರು ಅಷ್ಟು ಪರಿಶುದ್ಧರಾಗಿದ್ದರು. ಮಾತೆ ಮರಿಯಮ್ಮರವರು ಪರಿಶುದ್ಧರಾಗಿ, ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದೆ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ಅಲ್ಲಿ ವಾಕ್ಯ 28ರಲ್ಲಿ ನಾವು ನೋಡ್ಬೋದು. ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ನೋಡಿ, ಎಂಥ ಒಂದು ಆಶೀರ್ವಾದ. ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಅವ್ರು ಇರಬೇಕು ಅಂತೇಳಿ, ಸರ್ವೇಶ್ವರ ಸ್ವಾಮಿ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಪರಿಶುದ್ಧತೆ ಇರಬೇಕು. ಆಮೇಲೆ ಪರಿಶುದ್ಧತೆ ಇದ್ರೆ ಮಾತ್ರ ಸರ್ವೇಶ್ವರ ಸ್ವಾಮಿ ಅಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಗಲಾತ್ಯ 5:19-20 ನೋಡುವಾಗೆ ಪ್ರತಿ ಒಬ್ಬೊಬ್ಬರು ಆ ಬಲಹೀನತೆಯಲ್ಲಿರ್ತಾರೆ. ಯಾರೂ ಪರಿಶುದ್ಧರಲ್ಲ. ಆದರೆ ನಾವೇನು ಮಾಡ್ಕೊಳ್ತೀವಿ, ನಮಗೆ ನಾವೇ ಕಲ್ಪನೆ ಮಾಡ್ಕೊಳ್ತೀವಿ, ನಾನು ಪರಿಶುದ್ಧನಾಗಿದ್ದೀನಿ, ನಾನು ಬೈಬಲ್ ಓದ್ತಾ ಇದ್ದೀನಿ, ನಾನು ವಾಕ್ಯಗಳನ್ನು ಸಾರ್ತಾ ಇದ್ದೀನಿ, ನಾನು ಸ್ತುತಿ ಮಾಡ್ತಾ ಇದ್ದೀನಿ, ನಾನು ಬಲಿಪೂಜೆ ಇಡ್ತಾ ಇದ್ದೀನಿ, ನಾನು ಬಲಿಪೂಜೆಗೆ ಪ್ರತಿದಿನ ಪಾಲ್ಗೊಳ್ತಾ ಇದ್ದೀನಿ, ನಾನು ದೇವಾಲಯ ಕೆಲಸ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಪರಿಶುದ್ಧನು. ನೋಡಿ, ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಫರಿಸಾಯನನ್ನು ಒಂದು ಕಡೆ ಇಟ್ಟು ನಮ್ಮನ್ನು ಒಂದು ಕಡೆ ಇಟ್ಟಾಗ ನಾವಿಬ್ಬರು ಒಂದೇ ಥರ ಕಾಣಿಸ್ತೀವಿ. ಫರಿಸಾಯನಂತೆ ನಾವು ಕಾಣಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ನಾನು ಇದು ಮಾಡಿದೆ, ನಾನು ಹಿಂಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಅವನ ಥರ ಇಲ್ಲ, ನಾನು ಇವನ ಥರ ಇಲ್ಲ, ನಾನು ಆ ಥರ ಇಲ್ಲ, ಈ ಥರ ಇಲ್ಲ, ನಾನು ಈ ಥರ ಈ ಥರ ಆಡ್ತಾ ಇದ್ದೀನಿ, ಆ ಥರ ಮಾಡಿ. ಫರಿಸಾಯ ಯಾವ ರೀತಿ ದೇವರ ಮುಂದೆ ನಿಂತ್ಕೊಂಡು ವಾದ ಮಾಡಿದ್ರು ಅದೇ ರೀತಿ ನಾವು ಕೂಡ ವಾದ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ರೋಮನರಿಗೆ ಬರೆದ ಪತ್ರ ನೋಡಿ ಎಷ್ಟು ಸ್ಪಷ್ಟವಾಗಿ ಬೈಬಲ್ ನಮ್ಮ ಜೊತೆಲಿ ಮಾತಾಡುತ್ತೆ ಅಂತ ಹೇಳಿದ್ರೆ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 22 ನೋಡಿ. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ನಿಜವಾಗಿ ಅವರು ಏನಾದ್ರು ಮೂರ್ಖರಾದ್ರು. ಮೂರ್ಖ ಅಂದ್ರೆ ಏನು? ದಡ್ಡ, ಏನು ತಿಳಿಯದವ, ಏನಕ್ಕೂ ಬಾರದವಲ್ಲ, ಏನು ತಿಳಿಯದವ. ಎಲ್ಲ ಕಿವಿಗೆ ಬೀಳ್ತಾ ಇರ್ತಲ್ಲ, ಆಳಿಸ್ತಾನಲ್ಲ ಬ್ರದರ್, ಅದಕ್ಕೂ ದಡ್ಡ. ಪ್ರೈಸ್ ದಿ ಲಾರ್ಡ್. ನೋಡಿ,
ತಾವೇ ಜ್ಞಾನಿಗಳೆಂದು ತಿಳಿದು ಇವರು ನಿಜವಾಗಿಯೂ ಮೂರ್ಖರಾದರು ಅಂತ ಬೈಬಲ್ ಹೇಳ್ತಾ ಇದೆ. ಅದಾದ್ಮೇಲೆ ಜ್ಞಾನೋಕ್ತಿ 19:3 ಓದೋಣ. ಜ್ಞಾನೋಕ್ತಿ 19ನೇ ಅಧ್ಯಾಯ 3ನೇ ವಾಕ್ಯ. ಮನುಷ್ಯನ ಬಾಳಿನ ಅಳಿವು ತನ್ನ ಮೂರ್ಖತನದಿಂದ ಆದರೂ ಅವನು ತಿಳಿದೇಳುವುದು ಸರ್ವೇಶ್ವರನ ವಿರುದ್ಧ. ಪ್ರೈಸ್ ಲಾರ್ಡ್. ನೋಡಿ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ. ಅವನ ಜೀವನ, ಅವನ ಬಾಳಿನ ಅಳಿವು ಆಗ್ತಾ ಇರೋದು ಮೂರ್ಖತನದಿಂದ. ಯಾಕಂದ್ರೆ ಅವನು ನಾನೇ ಜ್ಞಾನಿ ಅಲ್ವಾ, ನಾನೇ ಜ್ಞಾನಿ ಅನ್ಕೊಂಡ ಅವನು. ಸೊ ಹಾಗಾಗಿ ಏನಾಯ್ತು, ತನ್ನ ಮೂರ್ಖತನದಿಂದಲೇ ಅವನೇನಾಗ್ತಾ ಇದ್ದಾನೆ, ನಾಶ ಆಗ್ತಾ ಇದ್ದಾನೆ. ನೋಡಿ, ಎಲ್ಲ ಪ್ರತಿಯೊಬ್ಬ ಸಂತರುಗಳು ಬಲಹೀನತೆಯಿಂದ ತುಂಬಿದಂಥವ್ರೆ. ಪ್ರತಿಯೊಬ್ಬೊಬ್ಬರು ಬಲಹೀನತೆ. ಈಗ ಗಲಾತ್ಯ 5ನೇ ಅಧ್ಯಾಯ ವಾಕ್ಯ 19-20 ಬರೆದಿರುವಂತೆ, ಆ ವಾಕ್ಯದಲ್ಲಿ ಬರೆದಿರುವಂಥ ಪ್ರತಿಯೊಂದು ಯಾವುದೋ ಒಂದು ಪಾಪದ ಒಂದು ಬಲಹೀನತೆಯಲ್ಲಿ ತುಂಬಿದಂಥವರೇ. ಅವರೆಲ್ಲರೂ ಯಾರ ಬಳಿಗೆ ಹೋದರು? ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋದರು. ಅವರ ವಾಕ್ಯಗಳನ್ನು ಆಲಿಸಿದ್ರು, ಅವರನ್ನು ಅನುಸರಿಸಿದ್ರು, ಅವರನ್ನು ಅಂಗೀಕಾರ ಮಾಡಿಕೊಂಡ್ರು, ಅವರ ಜೀವವುಳ್ಳ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡ್ರು, ಸಂತರಾದರು. ಈಗ ನಾವೇನು ಮಾಡ್ತಾ ಇದ್ದೀವಿ, ಅವರ ಒಂದು ಆದರ್ಶನವನ್ನು ನಾವು ಗಮನಿಸ್ತಾ ಇಲ್ಲ, ಬದಲಾಗಿ ಅವರನ್ನೇ ನಾವು ಹಿಂಬಾಲಿಸುತ್ತಿರುವ ಕಾರಣ, ಅವರನ್ನೇ ನಮ್ಮ ದೇವರೆಂದು ಆರಿಸಿಕೊಂಡಿರುವ ಕಾರಣ ಈಗ ಏನಾಗ್ತಾ ಇದೆ, ದೇವರ ಜೀವವುಳ್ಳ ವಾಕ್ಯಗಳನ್ನು ತಿರಸ್ಕಾರ ಅಂದರೆ ನಿರಾಕರಿಸುತ್ತಿರುವ ಕಾರಣ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿಗೆ ಗುರಿಯಾಗಬೇಕಾಗುತ್ತೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತಾ ಇದ್ದೀವಿ, 12ನೇ ಅಧ್ಯಾಯ ವಾಕ್ಯದಲ್ಲಿ ನಾವು ನೋಡ್ತೀವಿ. ಓಕೆ, 47ನೇ ವಾಕ್ಯ, 47, 48, 49 3 ವಾಕ್ಯಗಳನ್ನು ಓದಿ. ಯಜಮಾನನ ಇಷ್ಟಾರ್ಥವನ್ನು ಅರಿತು ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂತವನಿಗೆ ತೀರ್ಪು ಕೊಡುವವರು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ತೀರ್ಪು ಕೊಡುವುದಕ್ಕಾಗಿ ಅಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು. ಓಕೆ, 49 ಓದಿ. 49 ಅದು ಯಾವುದೆಂದರೆ, ಆಡಿದ ಮಾತೆ ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳು. ಇಲ್ಲಿ ನೋಟ್ಸ್ ಕಾಣಿಸ್ತಾ ಇದೆಯಾ? ನೋಟ್ಸ್ ಕಾಣಿಸ್ತಾ ಇದೆಯಾ ಬರೆದಿರೋದು? ಇದ್ರ ಪ್ರಕಾರ ಓದಿ. ಒಂದು ಓದಿ ಒಂದು ನಿಲ್ಲಿಸಿದ್ರೆ ಅರ್ಥ ಸಿಗಲ್ಲ ನಮಗೆ. 47ರಿಂದ 49 ಓದಿ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂತವನಿಗೆ ತೀರ್ಪು ಕೊಡುವವರು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ತನ್ನಷ್ಟಕ್ಕೆ ನಾನೇ ಇದನ್ನೆಲ್ಲ ಮಾತನಾಡುತ್ತಿಲ್ಲ, ನನ್ನನ್ನು ಕಳಿಸಿದ ಪಿತನೇ ನಾನು ಏನು ಹೇಳಬೇಕು, ಯಾವ ಮಾತನ್ನು ಆಡಬೇಕು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಈಗ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಜೀವವುಳ್ಳ ವಾಕ್ಯಗಳನ್ನ ತಿರಸ್ಕಾರ ಮಾಡ್ತಾ ಇದೀವಾ? ಇಲ್ಲ ಬ್ರದರ್, ಇಲ್ಲ. ಯಾಕಂತ ಹೇಳ್ತೀನಿ ನೋಡಿ. ಬಲಿಪೂಜೆಗೆ ನಾವು ಹೋಗ್ತಾ ಇದೀವಿ ಅಲ್ವಾ? ಬಲಿಪೂಜೆಯಲ್ಲಿ ಅವರು 1ನೇ ವಚನ, 2ನೇ ವಚನ, 3ನೇ ವಚನ ಓದ್ತಾ ಇದ್ದಾರೆ. ಸರಿ, ಆ ಟೈಮಲ್ಲಿ ನಾವು ಮಕ್ಕಳು ತೊಗೊಂಡೋಗಿರ್ತೀವಿ. ಹಾಗಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಏನೋ ಒಂದು ಮಾಡಿಕೊಂಡು ಆ ಒಂದು 45 ನಿಮಿಷ ನೋಡಿ, ಬಲಿಪೂಜೆ ಈಗೆಲ್ಲ ಏನಾಯಿತು,
ಈಗ ಬೇರೆ ವರ್ಗದವರು ಭಾನುವಾರದ ಸಬ್ಬ ದಿನವನ್ನು ಸರಿಸುಮಾರು 3 ಗಂಟೆ 4 ಗಂಟೆ ತನಕ ಆಚರಣೆ ಮಾಡ್ತಾರೆ ಅಲ್ವಾ. 3 ಗಂಟೆ 4 ಗಂಟೆ ಗಂಟ ಆಚರಣೆ ಮಾಡ್ತಾರೆ. ಆದರೆ ರೋಮನ್ ಕಥೋಲಿಕರು ಮಾತ್ರ 45 ನಿಮಿಷಗಳು ಮುಗಿಸ್ಬೇಕು, ಎಲ್ಲ ಮುಗಿಸ್ಬೇಕು. 45 ನಿಮಿಷದಲ್ಲಿ ಪ್ರವೇಶ ಗೀತೆ ಪ್ರಾರಂಭವಾಗಿ ಪಿತನ ಸುತನ ಹಾಕಿ ಪರಮಪ್ರಸಾದ ಕೊಟ್ಟು ಕಳಿಸ್ಬಿಡ್ಬೇಕು. ಅಷ್ಟು ಬ್ಯುಸಿಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇವ್ರು ಯಾರು ನ್ಯಾಯ ತೀರ್ಪಿಗೆ ಏನಾಗಲ್ಲ, ನ್ಯಾಯ ತೀರ್ಪಿಗೆ ಇವರು ಗುರಿ ಆಗೋದಿಲ್ಲ. ಯಾಕೆಂದರೆ ಇವರು ದೇವರ ವಾಕ್ಯಗಳನ್ನು ಇವರು ಬಲಿಪೂಜೆಯಲ್ಲಿ ಆಲಿಸಲ್ಲ. ಯಾಕೆಂದರೆ ಇವರು ಬೈಬಲ್ ಆಗಿ ಮಾರ್ಪಾಡಾಗ್ಬಿಟ್ಟಿದ್ದಾರೆ. ಎಲ್ಲ ವಾಕ್ಯಗಳು ಅವರ ಹೃದಯದಲ್ಲಿ ಕೆತ್ತನೆಯಾಗಿದೆ. ಅವರ ಒಂದು ಜ್ಞಾನ ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಒಂದು ಮೂರ್ಖತನದ ಮಟ್ಟದಲ್ಲಿದೆ. ಇವರು ವಾಕ್ಯ ಕೇಳೋಕ್ಕೂ ಆಸಕ್ತಿ ಇಲ್ಲ, ಬಲಿಪೂಜೆಯಲ್ಲಿ ಕುಳಿತುಕೊಳ್ಳೋಕ್ಕೂ ಇವ್ರಿಗೆ ಆಸಕ್ತಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 8ನೇ ವಾಕ್ಯ ನಾವು ಓದಬೇಕಾದ್ರೆ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳುವ ವ್ಯಕ್ತಿ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯನೇ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳಾಗೋಯ್ತು. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳುವ ವ್ಯಕ್ತಿ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯನೇ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾಕೋಬ 1:22 ನಾವು ಓದ್ತೀವಿ. 1:22 ಓದೋಣ. ಯಾಕೋಬ 1:22 22ನೇ ವಾಕ್ಯ. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ, ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು, ಕಿವಿಯಿಂದ ಕೇಳಿದರೆ ಸಾಕೆಂದು ಮರುಳಾಗದಿರಿ. ಈ ಪದ ನೋಡಿ, ಗಮನದಲ್ಲಿಟ್ಕೊಳ್ಳಿ. ಮರುಳಾಗದಿರಿ. ಪ್ರೈಸ್ ದಿ ಲಾರ್ಡ್. ಈ ಪದ ತುಂಬ ಮುಖ್ಯ, ತುಂಬ ಮುಖ್ಯ. ಮರುಳಾಗದಿರಿ ಅಂದರೆ ಅರ್ಥ ಏನು? ಏನಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ? ಮರುಳಾಗದಿರಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಮಾರು ಹೋಗ್ಬೇಡಿ, ಮರೆತು ಹೋಗ್ಬೇಡಿ. ಓಕೆ, ಫೈನ್, ತೊಂದರೆ ಏನಿಲ್ಲ. ಈ ವಾಕ್ಯವನ್ನ ಯಾಕೆ ಬಳಸ್ತಾ ಇದ್ದಾರೆ? ಮರುಳಾಗಬೇಡಿ ಅಂತ ಯಾಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದಿಕಾಂಡದಲ್ಲಿ ಏದೇನ್ ತೋಟದಲ್ಲಿ ಸೈತಾನನು ಹವ್ವಳನ್ನ ಏನ್ ಮಾಡ್ದ? ಮರಳುಗೊಳಿಸ್ದ ಅಲ್ವಾ? ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ನೋಡಿ, ವಾಕ್ಯ ಓದೋಣ. ಮರಳು ಮಾಡ್ತಾನ ಅವನು. ಏನಂತ ಹೇಳಿದ್ರೆ, ಅವನು ಹೇಳುವುದೆಲ್ಲ ಸುಳ್ಳು, ಮರಳು ಮಾಡುವಂಥದ್ದು. ನೋಡಿ, ಈ ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 2 ಹಾಗೂ 3, 4 ಹಾಗೂ 5. 2 ಓದಿ. 4, 5. ನೀವು ಸಾಯುವುದು ಸುಳ್ಳು, ಇದರ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನರಿತ ಜ್ಞಾನಿಗಳು ಆಗಿ ಬಿಡುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ 5ನೇ ವಾಕ್ಯ ನೋಡಿ. 5ನೇ ವಾಕ್ಯ, ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ. ಪ್ರೈಸ್ ದಿ ಲಾರ್ಡ್. ಲೂಸಿಫರ್ ಸೈತಾನನಾಗಿ ಮಾರ್ಪಟ್ಟಿದ್ದು ಯಾವ ಕಾರಣಕ್ಕೋಸ್ಕರ? ನಾನು ದೇವರಿಗಿಂತಲೂ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾನು ದೇವರಿಗಿಂತ ಮೇಲೆ ಇರಬೇಕು, ಎಲ್ಲರೂ ನನ್ನನ್ನೇ ಆರಾಧಿಸಬೇಕು, ಎಲ್ಲ ದೇವದೂತರುಗಳು ನನ್ನನ್ನೇ ಆರಾಧಿಸಬೇಕು. ಗಾಬ್ರಿಯಲ್ ದೇವದೂತರು, ಮಿಕಾಯಲ್ ದೇವದೂತರು, ರಫಾಯಲ್ ದೇವದೂತರುಗಳು. ಯಾಕೆ? ದೇವರು ಕೂಡ ನನ್ನನ್ನೇ ಆರಾಧಿಸಬೇಕು ಎಂಬ ಅತಿ ಆಸೆಯಿಂದ ಅವನು ಏನದ ದೇವರ ಕೋಪಕ್ಕೆ ಒಳಗಾಗಿ ಅವನು ಸೈತಾನನಾಗಿ ಮಾರ್ಪಟ್ಟ ಅಲ್ವಾ? ಸ್ವರ್ಗದಿಂದ ತಳ್ಳಲ್ಪಟ್ಟ ನಂತರ ಅವನು ಸೈತಾನನಾಗಿ ಮಾರ್ಪಟ್ಟ. ನೋಡಿ, ತನ್ನ ಆಸೆಯನ್ನ ಅವನು ಯಾರ ಬಳಿ ಹೇಳ್ಕೊಳ್ತಾ ಇದ್ದಾನೆ? ನೀವು ದೇವರಂತೆ ಆಗಿಬಿಡುವಿರಿ. ಪ್ರೈಸ್ ದಿ ಲಾರ್ಡ್ ಅಲ್ವಾ?
ನೋಡಿ, ನಮ್ಮ ಮಧ್ಯದಲ್ಲಿ ಕೆಲವು ಜನ ಇರ್ತಾರೆ, ಕೆಲವು ಬಾರಿ ಚರ್ಚ್ಗಳಲ್ಲಿ ನೋಡಿ, ಅಥವಾ ಕೆಲವು ಬಾರಿ ಆಫೀಸ್ಗಳಲ್ಲಿ ನೋಡಿ, ಕೆಲವು ಬಾರಿ ಯಾವುದೋ ಒಂದು ಸ್ಥಳಗಳಲ್ಲಿ ನೋಡಿ, ಇವ್ರು ಯಾವ ರೀತಿ ಅಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಪಕ್ಕದ ವ್ಯಕ್ತಿಗೆ ಹೇಳ್ಬಿಟ್ಟು ಅವನ ಮುಖಾಂತರ ಅಲ್ಲಿ ಪ್ರಶ್ನೆ ಮಾಡಿಸ್ತಾರೆ. ಇವರು ಒಳ್ಳೆಯವರಾಗೇ ಇರ್ತಾರೆ, ಇವ್ರ ಮುಂದೆ ಕಾಣಿಸ್ಕೊಳ್ಳಲ್ಲ. ಇವ್ರೇನು ಮಾಡ್ತಾರೆ, ತನ್ನ ಪಕ್ಕದಲ್ಲಿರುವ ವ್ಯಕ್ತಿಗೆ ಇವ್ರು ಹೇಳ್ತಾರೆ, ಇವರು ಏನು ಮಾಡ್ತಾರೆ, ಆ ಮಾತನ್ನು ಹೇಳಿ ಆ ವ್ಯಕ್ತಿಯನ್ನು ಮರಳುಗೊಳಿಸಿ ಆ ವ್ಯಕ್ತಿ ಅಲ್ಲಿ ಮಾತಾಡುವಂತೆ, ಒಂದು ಕಂಪ್ನಿಗೆ ವಿರುದ್ಧವಾಗಿನೋ ಅಥವಾ ಚರ್ಚ್ಗೆ ವಿರುದ್ಧವಾಗಿನೋ, ಪ್ರೈಸ್ ದಿ ಲಾರ್ಡ್, ಮಾತಾಡಲಿಕ್ಕೆ ಇವ್ರೇನು ಮಾಡ್ತಾರೆ, ಅದನ್ನ ಮರಳುಗೊಳಿಸ್ತಾರೆ, ಅವ್ರನ್ನ ಮರಳುಗೊಳಿಸ್ತಾರೆ. ಸಿಗಾಕೊಳ್ಳೋದು ಯಾರು? ಪ್ರಶ್ನೆ, ಮರುಳಾದವನು ಸಿಗಾಕೊಳ್ತಾನೆ, ಈ ಮರುಳು ಮಾಡ್ತಾನಲ್ಲ ಅವನು ಸಿಗಾಕೊಳ್ಳಲ್ಲ. ಪ್ರೈಸ್ ದಿ ಲಾರ್ಡ್. ಮರುಳು ಮಾಡ್ತಾನಲ್ಲ ಅವನು ಸಿಗಾಕೊಳ್ಳಲ್ಲ. ಅದೇ ರೀತಿಯೇ ಇಲ್ಲಿ ಸೈತನ ಸಿಕ್ಕಾಕೊಂಡಿದ್ದು ತನ್ನ ಆಶೀರ್ವಾದವನ್ನು ನಾಶ ಮಾಡ್ಕೊಂಡಿದ್ದು ಯಾರು ಅಂತ ಹೇಳಿದ್ರೆ ಹವಳು ಮತ್ತೆ ಆದಾಮ್. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ಮರುಳಾಗಬೇಡಿ, ಅದರಂತೆಯೇ ನೀವೇನು ಮಾಡಿ, ನಡೀಲಿಕ್ಕೆ ಪ್ರಯತ್ನ ಪಡಿ. ಪ್ರೈಸ್ ದಿ ಲಾರ್ಡ್. ಅದರಂತೆಯೇ ನಡಿಬೇಕಂತೆ, ಈ ದಿನಗಳಲ್ಲಿ ಏನಾಯಿತು, ಒಂದು ವಾಕ್ಯ ಕೇಳಿ ನೋಡಿ, ಎಷ್ಟೋ ಜನ ಮೊದಲೆಲ್ಲ ನಾವು ಕೆಲವು ಡಿಸ್ಕಷನ್ಸ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ 5 ನಿಮಿಷ 10 ನಿಮಿಷದ ವೀಡಿಯೋಸ್ನ ನೋಡೋಕ್ಕಾಗಲ್ಲ ಬ್ರದರ್, ಟೈಮ್ ಇಲ್ಲ. ನೋಡಿ, ಎಲ್ಲ ಪದಗಳು ನ್ಯಾಯ ತೀರ್ಪಿನ ದಿನ ಹೆಂಗೆ ನಮ್ಮನ್ನು ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ, ಟೈಮ್ ಇಲ್ಲ ಬ್ರದರ್, ಅದಿಲ್ಲ ಬ್ರದರ್, ಇದಿಲ್ಲ ಬ್ರದರ್, ಅದು ನೋಡೋಕ್ಕಾಗಲ್ಲ ಬ್ರದರ್, ಇದು ನೋಡೋಕ್ಕಾಗಲ್ಲ. ಇವಾಗ ನಾನು ಕೂಡ ಒಂದು ವಾಕ್ಯ ಡೈಲಿ ಕಳಿಸುವಂಥ ಒಂದು ವಾಕ್ಯ ಸರಿಸುಮಾರು 55 ಸೆಕೆಂಡ್ ಒಳಗಡೆ ಇರುತ್ತೆ. ನೀವು ನೋಡಿ ಬೇಕಾದ್ರೆ 40 ಸೆಕೆಂಡಿಂದ 60 ಸೆಕೆಂಡ್ ಒಳಗಡೆ ಇರುತ್ತೆ. ಅದು ನೋಡೋಕ್ಕೂ, ಅದನ್ನು ನೋಡಿ ಆಮೇನ್ ಅಂತ ಹೇಳೋಕ್ಕೂ, ಅಂದರೆ ಆ ವಾಗ್ದಾನವನ್ನು ಅಂಗೀಕಾರ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಇದೆ. 4 ಅಕ್ಷರ ಎ ಅನ್ನೋದನ್ನ ಸುತ್ತಿ ತಗೊಳ್ಬೇಕು, ಅಲ್ಲಿ ಜೋರಾಗಿ ಒಂದು 10 ಏಟು ಹೊಡಿಬೇಕು, ಅದನ್ನೇನು ಮಾಡಬೇಕು, ಅದನ್ನು ಪಾಲಿಷ್ ಮಾಡಬೇಕು, ಆಗ ಎ ಅನ್ನೋದು ಉಟ್ಕೊಳ್ಳುತ್ತೆ. ಅದಾದಮೇಲೆ ಎಮ್ಮನ ಕೆತ್ತಬೇಕು ಕುತ್ಕೊಂಡು, ಯಾಕಂದರೆ ಹೇಗಿಂದ 2ರಷ್ಟಿದೆ, ಆ ಅಕ್ಷರ 2ರಷ್ಟು ಕಾಣಿಸ್ತಾ ಇದೆ, ಹಾಗಾಗಿ ಅದನ್ನು ಕೆತ್ತಬೇಕು, ಅದನ್ನು ಕೊರೀಬೇಕು, ಡ್ರಿಲ್ಲಿಂಗ್ ಮಿಷಿನ್ ಹಾಕಿ ಕೊರೀಬೇಕು. ಕೊರೆದ ಮೇಲೆ ಎಮ್ ಅನ್ನೋದು ಆಚೆ ಬರುತ್ತೆ. ಈ ಅದನ್ನೇನು ಮಾಡಬೇಕು, ಅದನ್ನು ತಗೊಂಡು ಅದನ್ನು ಬೆಂಕಿಲಿ ಹಾಕಿ ಅದನ್ನು ಕುದಿಸಿ ಚೆನ್ನಾಗಿ ಅದನ್ನು ಮತ್ತೇನು ಮಾಡಬೇಕು, ಅದಕ್ಕೊಂದು ಆಕಾರ ಕೊಟ್ಟಾಗ ಈ ಅನ್ನೋದು ಬರುತ್ತೆ. ಅದಾದ ಮೇಲೆ ಎನ್ ಆಮೇನ್, ಎನ್ನನ್ನು ಕೂಡ ಬಹಳ ಕಷ್ಟಪಟ್ಟು ಅದನ್ನು ಏನು ಮಾಡಬೇಕು, ಕೆತ್ತನೆ ಮಾಡಬೇಕಾಗುತ್ತೆ. ನೋಡಿ, 4 ಅಕ್ಷರನ ಕೆತ್ತನೆ ಮಾಡಲಿಕ್ಕೆ ಸರಿಸುಮಾರು ಏನಿಲ್ಲದ್ರೂ ಒಂದು 6 ರಿಂದ 7 ಗಂಟೆಗಳು ಬೇಕಾಗುತ್ತೆ. 6 ರಿಂದ 7 ಗಂಟೆಗಳು, 8 ತಾಸು ಬೇಕಾಗುತ್ತೆ. ಆಮೇನ್ ಎಂಬ ಪದವನ್ನು ಏನು ಮಾಡಲಿಕ್ಕೆ, ಟೈಪ್ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ. ಆಮೇನ್ ಒಂದು ವಾಕ್ಯ, ದೇವರ ವಾಕ್ಯ ನಮ್ಮ ಕಿವಿಗೆ ಕೇಳ್ತಾ ಇದೆ ಅಂದರೆ ಆಮೇನ್, ಹಾಗೇ ಆಗಲಿ. ಆಮೇನ್ ಅನ್ನೋ ಪದ ಅರ್ಥ ಏನು, ಹಾಗೇ ಆಗಲಿ. ವಾಕ್ಯಗಳು ನಮ್ಮಲ್ಲಿ ಕೆಲಸ ಮಾಡುತ್ತೆ, ವ್ಯಕ್ತಿಗಳು ಕೆಲಸ ಮಾಡಲ್ಲ. ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಅದು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಎಂಥ ದೊಡ್ಡ ಏನು ಹೇಳ್ತಾರೆ, ಎಂಥ ಹೆಸರು ಮಾಡಿರೋಂಥ ವ್ಯಕ್ತಿ ಆಗಿದ್ರೂ ಆ ವ್ಯಕ್ತಿ ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕಪ್ಪಗಿರುವ ಕೂದಲನ್ನು ವೈಟ್ ಮಾಡೋಕ್ಕಾಗಲ್ಲ, ವೈಟ್ ಇರೋ ಕೂದಲನ್ನು ಕಪ್ಪಗೆ ಮಾಡೋಕ್ಕಾಗಲ್ಲ. ಆದರೆ ನೀವು ಅಂಗೀಕಾರ ಮಾಡಿಕೊಳ್ಳುವಂಥ ವಾಕ್ಯಗಳು ಕಾರ್ಯ ಮಾಡುತ್ತೆ. ಇದು ನಾನು ಪರ್ಸ್ನಲ್ಲಾಗಿ ಕಲ್ತಿರೋದು. ಪರ್ಸ್ನಲ್ಲಾಗಿ ನನಗೆ ಸುಮಾರು ಜನ ಹೇಳ್ತಾ ಇದ್ರು, ಬಟ್ ನಾನು ಅವಾಗ ನಿರಾಕರಿಸ್ತಾ ಇದ್ದೆ. ಆಮೇಲೆ ನಾನು ಯಾವಾಗ ಆಮೇನ್ ಅಂತ ಹೇಳಿ ಅದನ್ನು ಅಂಗೀಕಾರ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಒಂದೊಂದು ವಾಕ್ಯಗಳು ನನ್ನನ್ನು ಒಂದೊಂದು ವ್ಯತ್ಯಾಸವಾಗಿ ಆ ವಾಗ್ದಾನಕ್ಕೆ ತಕ್ಕಂತೆ ನನ್ನನ್ನು ನಡೆಸಲಿಕ್ಕೆ ಪ್ರಾರಂಭ ಆಯಿತು. ಪ್ರೈಸ್ ದಿ ಲಾರ್ಡ್.
ಹಾಗಾಗಿ ಈ ನ್ಯಾಯ ತೀರ್ಪನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ದೇವರ ಜೀವವುಳ್ಳ ವಾಕ್ಯದ ದೀಕ್ಷಾಸ್ಥಾನವನ್ನು ನಾವು ಪಡ್ಕೊಂಡಿರಬೇಕು. ಅದನ್ನು ಕಿವಿಲ್ದ ಕೇಳಿದ್ರೆ ಸಾಕು, ಬಿಡು ಅಲ್ಲಿ ಏನೋ ಓದ್ತಾ ಇದ್ರೆ ಮೊದಲನೇ ವಾಚನ ಒಂದು ಸ್ವಲ್ಪ ಓದ್ತಾರೆ, ಅಥವಾ ಒಂದೊಂದು ಬಾರಿ ದೊಡ್ಡದಾಗಿರುತ್ತೆ, ಒಂದೊಂದು ಬಾರಿ ಚಿಕ್ಕದಾಗಿರುತ್ತೆ, ಅವ್ರು ಓದ್ತಾ ಇರ್ತಾರೆ. ನಾವೇನಂಗೆ ಸುಮ್ಮನೆ ಕುತ್ಕೊಂಡು ಅದು ಕುತ್ಕೊಳ್ಳೋ ಸ್ಟೈಲ್ ನೋಡಬೇಕು. ನಮ್ಮ ಕಥೋಲಿಕ ಕ್ರೈಸ್ತರು ದೇವಾಲಯದಲ್ಲಿ ಕುತ್ಕೊಳ್ಳೋ ಸ್ಟೈಲ್ ಎಷ್ಟು ಸಖತ್ತಾಗಿದೆ ಅಂದರೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಇವ್ರ ಮುಂದೆ ಬಂದು ಏನು ಮಾಡಬೇಕು? ನಮಸ್ಕಾರ ಮಾಡಬೇಕು, ಸಲಾ ಪಡಿಬೇಕು. ಅಪ್ಪ ನೀನೇ ದೊಡ್ಡವನು, ನಾನೇನು ಇಲ್ಲ. ಆ ಮಟ್ಟಿಗೆ ಕುತ್ಕೊಳ್ಳೋದು, ಅಸಹ್ಯವಾಗಿ ಕುತ್ಕೊಳ್ಳೋದು, ಕಾಲು ಅಗಲಿಸ್ಕೊಂಡು ಕುತ್ಕೊಳ್ಳೋದು, ಕಾಲು ಚಾಚ್ಕೊಂಡು ಕುತ್ಕೊಳ್ಳೋದು, ಮತ್ತು ತಲೆ ಮೇಲೆ ಕೈನ ಕಟ್ಕೊಂಡು ಹಿಂಗೆ ಎದೆ ನಿಗರಿಸ್ಕೊಂಡು ಕುತ್ಕೊಳ್ಳೋದು, ಮತ್ತು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ದೆ ಕುತ್ಕೊಳ್ಳೋದು, ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನ್ಯಾಯ ತೀರ್ಪಿನ ದಿನ ನಾವು ಏನು ಉತ್ತರ ಕೊಡ್ಬೋದು? ಯಾಕಂದರೆ ನಾವೆಲ್ಲ ಆ ರೀತಿ ಜೀವಿಸಿದವರು. ಇವತ್ತಿನ ದಿನ ಒಂದೊಂದು ದಿನವೂ ಕೂಡ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಪ್ರತಿದಿನ ಸಿಟಿ ಮಾರ್ಕೆಟ್ ಸುತ್ತೀನಿ. ಒಂದು ದಿನನೂ ರೋಡಲ್ಲಿ ಹೊಸ ಬ್ಯಾನರ್ ಇಲ್ಲದೆ ಇರೋದಿಲ್ಲ. ಪ್ರತಿದಿನ ಒಂದೊಂದು ಸಾವು. ಒಂದು ದಿನಕ್ಕೆ ನಾನು ಸರಿಸುಮಾರು 15-20 ಬ್ಯಾನರ್ಗಳನ್ನ ನಾನು ನೋಡ್ತೀನಿ, ಮರಣ ಹೊಂದಿರುವಂಥ ಬ್ಯಾನರ್ಗಳು. ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಪ್ಪ ನನಗೊಂದು ದಿನ ಕೊಟ್ಟಲ್ಲಪ್ಪ, ದಿನ ಕೊಟ್ಟರಿ, ಅದಕ್ಕೋಸ್ಕರ ಥ್ಯಾಂಕ್ಸ್ ಸ್ವಾಮಿ, ಥ್ಯಾಂಕ್ಸ್. ಇನ್ನೂ ಸ್ವಲ್ಪ ನಾನು ಬದಲಾವಣೆ ಆಗಲಿಕ್ಕೆ, ಇನ್ನೂ ಸ್ವಲ್ಪ ಪರಿಶುದ್ಧನಾಗಲಿಕ್ಕೆ, ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನಗೆ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ನನಗೆ ಕೊಟ್ಟಿದ್ದೀರಾ. ಎಸ್, ನಾನು ಮಾಡ್ತೀನಿ ಸ್ವಾಮಿ. ನಾನೇನು ಮಾಡ್ತೀನಿ? ನಾನು ನ್ಯಾಯ ತೀರ್ಪಿಗೆ ಸಿದ್ಧತೆ ಆಗ್ತೀನಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಕಿವಿಯಿಂದ ಕೇಳಿದ್ರೆ ಸಾಕು ಅನ್ನೋದು ನಾವೇನಾದ್ರು ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ನೋಡಿ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಆದುದರಿಂದ ಕ್ರಿಸ್ತನಲ್ಲಿ ಇರುವವರಿಗೆ ದಂಡನಾ ತೀರ್ಪು ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇರುವವರಿಗೆ ಏನಿಲ್ಲ? ದಂಡನಾ ತೀರ್ಪು ಇರುವುದಿಲ್ಲ. ಆಮೆನ್. ಹೌದಾ? ಯೇಸು ಸ್ವಾಮಿ ಹೇಳಿದ್ರಲ್ಲ. ಯೋಹಾನ ಏನು ಹೇಳಿದ್ರು? ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ ಓದಿ. 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ಆಮೆನ್, ನಿಮಗದು ಸಿಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದ್ದರೆ. ಇಂಥ ಅವಿವೇಕಿಗೂ ಅರ್ಥ ಆಗುತ್ತಲ್ವ ಈ ವಾಕ್ಯ? ಅರ್ಥ ಆಗಲ್ವಾ? ಅಲ್ವಾ? ಎಂಥ ಕೆಲಸ ಮಾಡೋನ್ಗೂ, IAS ಆಫೀಸರ್ ಇರಲಿ, ಅಥವಾ ಗಾರೆ ಕೆಲಸ ಮಾಡೋನಿರಲಿ, ಕೂಲಿ ಕೆಲಸ ಮಾಡೋನಿರಲಿ, ಮನೆಯಲ್ಲಿ ಇರೋರು ಅಂಥವ್ರು ಪಾತ್ರೆ ಉಜ್ಜೋರು, ಟೈಲರ್ಗಳು, ಈ ವಾಕ್ಯ ಅರ್ಥ ಆಗುತ್ತಾ? ಮತ್ತೆ ಯಾಕೆ ಅವರು ಪ್ರಭು ಯೇಸು ಕ್ರಿಸ್ತರಲ್ಲಿ ಇರಲಿಕ್ಕೆ ಅವರು ಆಸೆ ಪಡೋದಿಲ್ಲ? ಯಾಕೆ ಅವರ ಜೀವವುಳ್ಳ ವಾಕ್ಯಗಳಲ್ಲಿ ಇರಲಿಕ್ಕೆ ಬಯಸೋದಿಲ್ಲ? ಯಾಕೆ ಬೈಬಲ್ ಮುಟ್ಟೋದಿಲ್ಲ? ಯಾಕೆ? ನಡೆಯಕ್ಕೆ ಕಷ್ಟ ಇರ್ಬೋದು. ಹಾಗಂತೇಳಿ ನಾವು ಹಾಗೆ ಬಿಟ್ಬಿಡಕ್ ಆಗತ್ತಾ? ಆಗಲ್ಲ ಅಲ್ವಾ? ಪ್ರಯತ್ನ, ಆರದ ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನ್ ಮಾಡ್ಬೇಕು? ಪ್ರಯತ್ನ ಪಡಬೇಕು. ಪ್ರತಿದಿನ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ನೀವು ಪ್ರಾರ್ಥಿಸುವಾಗ
ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಆ ವಾಕ್ಯವನ್ನ ಆಮೇನ್ ಅಂತ ಅಂಗೀಕಾರ ಮಾಡಿಕೊಂಡಾಗ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಪವಿತ್ರಾತ್ಮರು ಖಂಡಿತವಾಗ್ಲೂ ಆ ವಾಗ್ದಾನವನ್ನು ನೆರವೇರಿಸ್ತಾರೆ. ಆಮೇನ್. ಆಮೆನ್. ಹಾಗಾಗಿ ಪ್ರತಿದಿನ ನಾವು ವಾಗ್ದಾನಗಳಲ್ಲಿ ನಾವಿರಬೇಕು. ಪ್ರತಿದಿನ ನಾವು ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಬೇಕು. ಅಪ್ಪ, ಈ ರೀತಿ ನೀವು ನನಗೆ ಹೇಳಿದ್ದೀರಾ, ಈ ರೀತಿ ನನಗೆ ಈ ವಾಗ್ದಾನ ಇದೆ, ಇಷ್ಟನೇ ಅಧ್ಯಾಯ ಇಷ್ಟನೇ ವಾಕ್ಯದಲ್ಲಿ ನೀವು ಸ್ಪಷ್ಟವಾಗಿ. ಈಗ ನಿಮಗೆ ಈಗ ಕಂಪ್ನಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ನಿಮಗೆ ನೀವು ಏನೋ ಒಂದು ಮಿಷಿನ್ ಇಟ್ಟಿದ್ದೀರಾ, ಎಲ್ಲೋ ಒಂದು ಕಡೆ ಇಟ್ಟಿದ್ದೀರಾ, ನಿಮ್ಮ ಅಸಿಸ್ಟೆಂಟ್ ಬಂದು ಕೇಳ್ತಾನೆ, ನೀವು ಏನಂತ ಹೇಳ್ತೀರಾ? ಆಗ ಸರ್ ಆ ಮಿಷಿನ್ ಎಲ್ಲಿದೆ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಈ ಜಾಗದಲ್ಲಿದೆ, ಹೋಗಿ ತಗೋಹೋಗು ಅಂತ ಹೇಳ್ತೀರಾ ಅಲ್ವಾ? ಹೇಳ್ತೀರಾ? ಹೇಳ್ತೀವಿ. ಯಾಕೆ ಹೇಳ್ತೀರಾ? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದು ಎಲ್ಲಿಟ್ಟಿದ್ದೀರಾ ಅಂತ ಗೊತ್ತಿದೆ ಅಲ್ವಾ? ಪ್ಲೀಸ್ ಅಲ್ಲ. ಅದೇ ರೀತಿ ನೋಡಿ, ಟೀಚರ್ಸ್ಗಳಿದ್ದಾರೆ ಗೊತ್ತಾ, ಅವ್ರು ನೋಡಿ ಇಷ್ಟನೇ ಅಧ್ಯಾಯ ಇಷ್ಟನೇ ಪಾಠ ಮಾಡ್ಬೇಕಾದ್ರೆ ಅವ್ರು ನೋಡಿ ಎಲ್ಲವನ್ನ ಏನು ಮಾಡ್ಕೊಳ್ತಾರೆ, ತಿಳ್ಕೊಂಡು ನಂತರ ಮಕ್ಕಳಿಗೆ ಬೋಧಿಸುವಂಥದ್ದು. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿದ್ದರೆ, ಅಪ್ಪ ಈ ಥರ ವಾಕ್ಯ ಈ ಥರ ನುಡಿದಿದ್ದೀರಾ, ಈ ಥರ ಹೇಳ್ತಾ ಇದ್ದೀರಾ, ಈ ಥರ ಮಾತಾಡ್ತಾ ಇದ್ದೀರಾ, ನನಗೆ ಇದೇ ಥರ ಬೇಕು ಅಂತ ಹೇಳಿದಾಗ ದೇವ್ರೇನು ಮಾಡ್ತಾರೆ? ಪರವಾಗಿಲ್ಲಪ್ಪ, ನನ್ನ ಮಗುಗೆ ಎಲ್ಲ ಗೊತ್ತಿದೆ, ನನ್ನ ಮಗುಗೆ ಎಲ್ಲ ಗೊತ್ತಿದೆ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳ್ತಾ ಇದೆ? ಪ್ರಭು ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇಲ್ಲ ಅಲ್ವಾ? ಆಗ ಪ್ರತಿದಿನ ನಾವು ಯಾರೊಂದಿಗೆ ನಾವಿರಬೇಕು? ಅರ್ಥ ಆಗ್ತಿದ್ಯಾ? ನಾವು ಅವರೊಂದಿಗಿದ್ದಾಗ ದಂಡನ ತೀರ್ಪು ಇರೋದಿಲ್ಲ. ಇಲ್ಲ ಅಂದ್ರೆ ಸೊ ಎಂಥ ಅವಿವೇಕಿಗೂ ಇದು ಅರ್ಥ ಆಗುತ್ತಲ್ವಾ? ಅರ್ಥ ಆಗುತ್ತೆ. ಆದ್ರೆ ಮರುಳಾಗಿ ಪ್ರತಿದಿನ ಕೊಟ್ಟ ಸಮಯವನ್ನ ದೀಪ ಹಾಗೂ ಎಣ್ಣೆ ಶೇಖರಣೆ ಮಾಡಿಕೊಳ್ಳದೆ ಬರೀ ದೀಪ ಮಾತ್ರ ಕೈಲಿಟ್ಕೊಂಡು ನಿಂತಿದ್ದಾನೆ, ಅವ್ರನ್ನ ಏನಂತ ಹೇಳ್ತಾರೆ? ಅವಿವೇಕಿಗಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಬೈಬಲ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೈಬಲ್ ನ್ಯಾಯ ತೀರ್ಪಿಗೆ ನಮ್ಮನ್ನ ಸಿದ್ಧತೆ ಮಾಡುತ್ತೆ. ಅದು ನಮ್ಮನ್ನ ಪ್ರಿಪೇರ್ ಮಾಡುತ್ತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಎಲ್ಲವನ್ನ ಯಾವ್ದು ತಿಳಿಸ್ಕೊಡೋದು? ಬೈಬಲ್. ಲೋಕ ಮೆಚ್ಚುವುದಕ್ಕಾಗಿ ಬೈಬಲ್ ಅಲ್ಲ, ಪರಲೋಕ ಮೆಚ್ಚುವುದಕ್ಕಾಗಿ ಬೈಬಲ್. ಆಮೇನ್. ನಮ್ಮ ಜೀವನ ಯಾರು ಮೆಚ್ಚಬೇಕು? ಪರಲೋಕದ ದೇವರು ಮೆಚ್ಚಬೇಕು. ಲೋಕದ ಮನುಷ್ಯರು ಪರಲೋಕ ಮೆಚ್ಚಬೇಕು ಅಂತ ಹೇಳಿದ್ರೆ ಪರಲೋಕದ ಜೀವವುಳ್ಳ ವಾಕ್ಯಗಳು ನಮ್ಮನ್ನ ಆ ಪರಲೋಕ ಯಾವ ರೀತಿ ಬಯಸುತ್ತೋ ಅದೇ ರೀತಿ ನಮ್ಮನ್ನ ಸರಿ ಮಾರ್ಗದಲ್ಲಿ ಮುನ್ನಡೆಸುತ್ತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ನಾವು ಕ್ಲಾಸ್ನ ಮುಗಿಸೋಣ.